ನಿನ್ನೆ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟನ್ನು ಹಾಕ್ತೀನಿ, 4ನೇ ಸಾಂಗ್ ಕಾಟೇರದು ರಿಲೀಸ್ ಇದೆ ಅಂತ. ಒಬ್ರು ಕಾಮೆಂಟ್ ಮಾಡ್ತಾರೆ ಅದರಲ್ಲಿ, ಆಲ್ರೆಡಿ 2 ಲವ್ ಸಾಂಗ್ ಇದೆ, ಮತ್ತೆ ಯಾಕೆ ಇನ್ನೊಂದು ಲವ್ ಸಾಂಗ್ ರಿಲೀಸ್ ಮಾಡ್ತಿದ್ದಾರೆ, ಅದನ್ನು ಥಿಯೇಟ್ರಲ್ಲೇ ನೋಡ್ಬೋದಾಗಿತ್ತಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಾಮೆಂಟ್ ಬರುತ್ತೆ. ಸೊ ನನಗೂ ಅನಿಸ್ತು, ಹೌದಲ್ಲ, ಯಾಕೆ ಇವರು ಥಿಯೇಟ್ರಲ್ಲಿ ಇದನ್ನು ಸರ್ಪ್ರೈಸ್ ಆಗಿ ಏನಾದ್ರು ತೋರಿಸ್ಬೋದಾಗಿತ್ತು, ಯಾಕೆ ಇದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ರಿಲೀಸ್ ಆದಮೇಲೆ ಗೊತ್ತಾಯಿತು ಇದು ಲವ್ ಸಾಂಗು, ಬಟ್ ಏನಪ್ಪ ಅಂದರೆ ಚೈಲ್ಡ್ಹುಡ್ನ ಒಂದು ಲವ್ವನ್ನು ಪೋರ್ಟ್ರೇ ಮಾಡುವಂಥ ಸಾಂಗ್ ಅಂತ. ಹೌದು, ಇವತ್ತು ಕಾಟೇರದ 4ನೇ ಸಾಂಗು ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ 4ನೇ ಸಾಂಗ್ ರಿಲೀಸ್ ಆಯಿತು. ಆ್ಯಂಡ್ ಒಂದು ಚೈಲ್ಡ್ಹುಡ್ಡಲ್ಲಿ ಆದಂಥ ಒಂದು ಲವ್ನ ಒಂದು ತೋರಿಸಿರುವಂಥ ಸಾಂಗ್ ಇದು. ನಾವೆಲ್ಲ ಒಂದು ರೀತಿಯಲ್ಲಿ ಕಾಟೇರ ಸಿನಿಮಾದ್ದು ನಾನು ಆಗಲೇ ಹೇಳಿದಾಗೇ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದಾಗೇ, ಸೊ ಅಲ್ಲಿಂದ ಒಂದು D56 ಹಿಡಿದು ಇಲ್ಲಿ ತನಕನೂ ಒಂದು ಕ್ರೇಜು ತುಂಬಾ ಒಂದು ಹೈಪಲ್ಲಿ ಕ್ರಿಯೇಟ್ ಆಗಿ ಬಂದಿರುವಂಥದ್ದು. ಆ್ಯಂಡ್ ಲಾಸ್ಟ್ ಒಂದು ಅರ್ಧ ಗಂಟೆ ಕೆಳಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದೆ, 1 ಲಕ್ಷ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು ಬುಕ್ ಮೈ ಶೋ ಅಲ್ಲಿ. ಆ್ಯಂಡ್ ಇನ್ನೊಂದು ಏನಪ್ಪ ದಾಖಲೆ ಅಂತಂದರೆ, ಸೊ ಪ್ಯಾನ್ ಇಂಡಿಯಾ ಅಂದರೆ ಪ್ಯಾನ್ ಇಂಡಿಯಾ ಅಲ್ಲದ ಒಂದು ಸಿನಿಮಾ ಇಷ್ಟೊಂದು ಬುಕ್ಕಿಂಗಲ್ಲಿ ಒಂದು ರೀತಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡಿರುವಂಥದ್ದು ಒಂದು ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಇನ್ನು ಸಾಂಗ್ನ ವಿಚಾರಕ್ಕೆ ಬರ್ತೀನಿ. ಸಾಂಗ್ನ ವಿಚಾರಕ್ಕೆ ಬರೋದಾಯ್ತು ಅಂದರೆ ಕಾಟೇರದ ಎಲ್ಲ ಸಾಂಗ್ಗಳು ಕೂಡ ನಾವು ಕೇಳಿದಾಗ ಪಸಂದವನ್ ಆಗಿರ್ಬೋದು, ಥೀಮ್ ಸಾಂಗ್ ಆಗಿರ್ಬೋದು, ಸೊ ಪ್ರತಿಯೊಂದು ಸಾಂಗ್ ಕೂಡ ಅದ್ಭುತವಾಗಿ ಮೂಡಿ ಬಂದಿದ್ದು. ಆ್ಯಂಡ್ ಈ ಒಂದು 4ನೇ ಸಾಂಗ್ ಕೂಡ ಒಂದು ಅದ್ಭುತ ಅಂತ ಹೇಳ್ಬೋದು. ಯಾಕೆಂದರೆ ಈ ಸಾಂಗ್ನ ಲಿರಿಕ್ಸ್ ಕೂಡ ಬರೆದಿರುವಂಥವ್ರು ನಮ್ಮ ಯೋಗರಾಜ್ ಭಟ್ರು ಅವರು ಒಂದು ಅದ್ಭುತವಾದಂಥ ಲಿರಿಕ್ಸನ್ನು ಬರೆದಿರುವಂಥ. ಆ್ಯಂಡ್ ವಾಣಿ ಮೇಡಮ್ ಅವರ ಒಂದು ವಾಯ್ಸಲ್ಲಿ, ಹರಿಕೃಷ್ಣ ಅವರ ವೈಫ್ ಏನಿದ್ದಾರೆ ವಾಣಿ ಮೇಡಮ್ ಅವರು ಈ ಸಾಂಗನ್ನು ಹಾಡಿದ್ದಾರೆ. ಸೊ ಅದ್ಭುತವಾಗಿ ಮೂಡಿಬಂದಿದೆ ಈ 4ನೇ ಸಾಂಗು. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ನಾಳೆ 29ನೇ ತಾರೀಕಿಗೆ ಎಲ್ಲರೂ ಕೂಡ ಕಣ್ಣಿರೋದು ಥಿಯೇಟರ್ ಹತ್ರ ಹೋಗಿ ಫಿಲ್ಮ್ ನೋಡುವಂಥದ್ದು. ಆ್ಯಂಡ್ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಹಾಕಿದ್ದೆ ನಾನು, ಯಾರ್ಯಾರು ಎಷ್ಟೆಷ್ಟು ಗಂಟೆಗೆ ಹೋಗ್ತಿದ್ರೆ ಆ ಸಿನಿಮಾ ನೋಡೋಕ್ಕೆ ಅಂತ. ಕೆಲವೊಂದು ಕಡೆ 12 ಗಂಟೆಗೆ ಫ್ಯಾನ್ ಶೋ ಇರುವಂಥದ್ದು, ಕೆಲವೊಂದು ಕಡೆ 2 ಗಂಟೆ, 3 ಗಂಟೆ, 4:15, 5 ಗಂಟೆ, ಸೊ 6:30, ಸೊ 7:30 ರೆಗ್ಯುಲರ್ ಶೋಗಳೆಲ್ಲ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಸೊ ಫ್ಯಾನ್ ಶೋಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಕೆಲವೊಂದು ಕಡೆ ನಮ್ಮ ಕಡೆ ಫ್ಯಾನ್ ಶೋ ಇಲ್ಲ ಬ್ರೋ, ಡೈರೆಕ್ಟಾಗಿ 11 ಗಂಟೆ ಶೋನೇ ಹಾಕಿದ್ದಾರೆ ಅಂತ ಕೆಲವೊಬ್ರು ಬಾಗಲಕೋಟೆಯಿಂದ, ಸೊ ಬೇರೆ ಬೇರೆ ಒಂದು ಡಿಸ್ಟಿಕ್ಗಳಿಂದ ಕೂಡ ಹಾಕಿದ್ರು 11 ಗಂಟೆಗೆ ಶೋ ಇರೋದು, ಫ್ಯಾನ್ ಶೋ ಇಲ್ಲ ಅಂತ. ಸೊ ಯಾರ್ಯಾರು ಫ್ಯಾನ್ ಶೋ ಇಲ್ಲ ಅಂತ ಯಾರು ಬೇಜಾರು ಆಗಬೇಡಿ. ಸೊ ಎಲ್ಲೆಲ್ಲಿ ನಿಮ್ಮದು ಥಿಯೇಟರ್ಸ್ಗಳಲ್ಲಿ ಫಸ್ಟ್ ಶೋ ಇರುತ್ತೋ ಅಲ್ಲೇ ಫ್ಯಾನ್ ಶೋ ಥರ ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ನಾಳೆ ಎಲ್ಲರ ಒಂದು ಕಣ್ಣು ಕಾಟೇರ ಮೇಲೆ ಇರುವಂಥದ್ದು. ನಾನು ಕೂಡ ಕಾಟೇರಗೆ ತುಂಬಾ ಒಂದು ವೇಟ್ ಮಾಡ್ತಾ ಇದ್ದೀನಿ ನಾಳೆ ಹೋಗಿ ಸಿನಿಮಾನ ನೋಡಲಿಕ್ಕೆ. ಆ್ಯಂಡ್ ಇವತ್ತಿನ ಒಂದು ಸಾಂಗ್ ಕೂಡ ಒಂದು ಎಮೋಷನ್ ಮತ್ತು ಒಂದು ರೀತಿಯಲ್ಲಿ ಕಾಟೇರ ಸಿನಿಮಾದಲ್ಲಿ ಒಂದು ಚೈಲ್ಡ್ಹುಡ್ ಲವ್ ಸ್ಟೋರಿ ಇದೆ ಅನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಈ ಒಂದು ಸಾಂಗ್ ಮುಖಾಂತರವಾಗಿ ಗೊತ್ತಾಯಿತು. ಆ್ಯಂಡ್ ಓವರಾಲ್ ಆಗಿ ಸಿನಿಮಾದ 4 ಹಾಡುಗಳನ್ನು ಕೇಳಿದ್ವಿ. ಇನ್ನು ಐ ಥಿಂಕ್ ಇನ್ನೊಂದು 2 ಸಾಂಗ್ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ ನಾನೇನೋ, ಇಲ್ಲಾಂದರೆ ಒಂದೊಂದು ಸಾಂಗ್ ಇರ್ಬೋದೇನೋ ಗೊತ್ತಿಲ್ಲ. ಸೊ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಓವರಾಲ್ ಆಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಸಿಗೋಣ ಆದಷ್ಟು ಬೇಗ ನಾಳೆ ಒಂದು ಸಿನಿಮಾದ ಒಂದು ಪಬ್ಲಿಕ್ ರಿಯಾಕ್ಷನ್ ಜೊತೆಗೆ, ಮತ್ತು ಸಿನಿಮಾ ನೋಡ್ಕೊಂಬಂದು ರಿವ್ಯೂ ಮಾಡೋದಕ್ಕೆ ನಾನು ಕೂಡ ತುಂಬ ಉತ್ಸುಕನಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.